ಕಾಲ ಮರಳಿನ ಮೇಲೆ ನಡೆದು ಹೋದವರೆಲ್ಲ, ಕಾಲ ಮರಳಿನ ಮೇಲೆ ನಡೆದು ಹೋದವರೆಲ್ಲ ತಮ್ಮ ಹೆಜ್ಜೆಯ ಗುರುತು ಬಿಟ್ಟರೆ ನಿಲ್ಲಿ. ಇಲ್ಲೊಬ್ಬರಲ್ಲೊಬ್ಬರ್ ಇರಬಹುದು ಹಿರಿತನಕ್ಕೆ, ಇಲ್ಲೊಬ್ಬರಲ್ಲೊಬ್ಬರಿರಬಹುದು ಹಿರಿತನಕ್ಕೆ. ಮಹತಿ ಬಲು ಅಪರೂಪ ಮುದ್ದು ರಾಮ, ಮಹತಿ ಬಲು ಅಪರೂಪ ಮುದ್ದು ರಾಮ. ಕಾಲ ಮರಳಿನ ಮೇಲೆ ನಡೆದು ಹೋದವರೆಲ್ಲ ತಮ್ಮ ಹೆಜ್ಜೆಯ ಗುರುತು ಬಿಟ್ಟರೇನಿಲ್ಲಿ. ಮಹತಿ ಬಲು ಅಪರೂಪ ಮುದ್ದು ರಾಮ. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಔಷಧಿ ಸೇವನೆಗೆ ನಾವು ಮುಂದಾಗಿಬಿಡ್ತೇವೆ. ಮಾತ್ರೆ ಬೇಕು, ಮೆಚ್ಚುಮದ್ದು ಬೇಕು, ಅದ್ರ ಜೊತೆಗೆ ಪಥ್ಯ ಇರಬೇಕು, ಇವಕ್ಕೆಲ್ಲ ಬಹಳಷ್ಟು ಗಮನ ಕೊಡ್ತೀವಿ, ಬಲು ಎಚ್ಚರಿಕೆಯಿಂದ ಅದನ್ನು ಗಮನಿಸ್ತೀವಿ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಎದ್ದ ತಕ್ಷಣದಲ್ಲಿ ಇವತ್ತು ಎದ್ದಿದ್ದೇನಲ್ಲ, ಕಣ್ಣು ಬಿಟ್ಟಿದ್ದೇನಲ್ಲ, ಕಿವಿ ಕೇಳಿಸುತ್ತಿದೆಯಲ್ಲ, ಬಾಯಿ ಚಪ್ಪರಿಸುತ್ತಿದೆಯಲ್ಲ, ಮೂಗು ಉಸಿರಾಡುತ್ತಿದೆಯಲ್ಲ, ಕೈ ಬೆರಳುಗಳು ಚಲನೆಯಲ್ಲಿದೆಯಲ್ಲ, ಕಾಲುಗಳು ನಡೆದಾಡುವುದಕ್ಕೆ ಸಿದ್ಧವಾಗಿದೆಯಲ್ಲ, ತಿಂದದ್ದು ಜೀರ್ಣವಾಗುವುದಕ್ಕೆ ಅಂಗಾಂಗಗಳು ಸಹಕರಿಸುತ್ತಿದೆಯಲ್ಲ, ಈ ಒಂದು ಸುಖ ನಾನು ನಾಳೆ ಇದನ್ನು ಅನುಭವಿಸುತ್ತೇನೋ ಇಲ್ಲವೋ, ಈಗಂತೂ ಅನುಭವಿಸುತ್ತಿದ್ದೇನೆ, ಇದಕ್ಕೆ ನಾನು ಸಂತಸ ಪಡಬೇಕು ಅನ್ನುವಂತಹ ಒಂದು ಜ್ಞಾನದ ಹೊಳಹು ನಮಗೆ ನಮ್ಮ ಎದೆಯಲ್ಲಿ ಸುಳಿಯದಿದ್ದರೆ ಪ್ರಯೋಜನವೇನು ಹೇಳಿ. ದೇಹಕ್ಕೆ ಚಿಕಿತ್ಸೆ ಮಾಡ್ತೀರಿ ಸ್ವಾಮಿ, ಮನಸ್ಸಿಗೆ, ಹೃದಯಕ್ಕೆ, ಬುದ್ಧಿಗೆ ಚಿಕಿತ್ಸೆ ಆಗಬೇಕಾದರೆ ಅದಿಂತಹ ಮುದ್ದುರಾಮನ ಪದ್ಯಗಳ ಸ್ವಾರಸ್ಯದಿಂದ ಎಚ್ಚೆತ್ತುಕೊಳ್ಳುವಂತಹ ಸಾತ್ವಿಕ ಅಕ್ಷರ ಪ್ರಸಾದದ ಧ್ವನಿ ಕೇಳಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಯಾರಾದರೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಪ್ರಧಾನಮಂತ್ರಿಯಾಗಿ, ರಾಷ್ಟ್ರಪತಿಯಾಗಿ, ಮುಖ್ಯಮಂತ್ರಿಯಾಗಿ, ಈ ಜಗತ್ತಿನ ಜಗದೊಡೆಯನಾಗಿ ಯಾರಾದರೂ ಬಾಳಿದವರಿದ್ದಾರೆಯೇ? ಅವರ ನೆನಪೆಲ್ಲ ಇದೆಯೇ ಅಂತ ಹೇಳಿದರೆ ಇಲ್ಲವೇ ಇಲ್ಲ. ಬಂದು ಹೋದವರೆಷ್ಟೋ, ಬಂದು ಹೋಗುವವರೆಷ್ಟೋ, ಇದ್ದು ಹೋಗುವವರೆಷ್ಟೋ, ಎದ್ದು ಹೋಗುವವರೆಷ್ಟೋ, ಅದು ಕಾಲನಿಗೇ ಗೊತ್ತು ಆ ಜಾತಕ. ಮುದ್ದು ರಾಮ ಅನ್ನುವ ಮಾತನ್ನ ನೆನಪಿಟ್ಟುಕೊಂಡು ನಮ್ಮ ಬದುಕಿನ ದೊರೆತಿರುವ ವಯಸ್ಸಿನಲ್ಲಿ ನಮ್ಮ ಆಯಸ್ಸನ್ನ ಹುಮ್ಮಸ್ಸಿನಿಂದ ಸಮಾಜದ ಸಂಸ್ಕೃತಿಗೆ ತೊಡಗಿಸಿಕೊಳ್ಳುವುದರ ಮೂಲಕ ಹೆಜ್ಜೆ ಇಟ್ಟಿದ್ದೇ ಆದರೆ ನಮ್ಮ ಬದುಕಿನ ತೇಜಸ್ಸು ಸಾರ್ಥಕವಾದಂತೆ.